ಹಲವಾರು ವಿಜ್ಞಾನಿಗಳು ಇದನ್ನು ಹೇಳ್ತಾ ಇದ್ದಾರೆ. ಹೊಟ್ಟೆಪಾಡಿಗೋಸ್ಕರ ನೀವು ಕೆಲಸ ಮಾಡಬೇಕಾದ ಪರಿಸ್ಥಿತಿ ಇರೋದಿಲ್ಲ. ಆವಾಗ ಏನಾಗುತ್ತೆ ಅಂದರೆ ಸುಮಾರು 40%ಕ್ಕೂ ಹೆಚ್ಚು ಜನರು ಮದ್ಯ ಅಥವಾ ಡ್ರಗ್ ಸೇವನೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೊಂದು 25% ಜನರಿಗೆ ಮಾನಸಿಕ ಅನಾರೋಗ್ಯ ಉಂಟಾಗುತ್ತೆ. ಮತ್ತು ಇನ್ನೊಂದು 15-20% ಜನರು ಅದ್ಭುತ ವಿಷಯಗಳನ್ನು ಮಾಡ್ತಾರೆ, ಏಕೆಂದರೆ ಹೊಟ್ಟೆಪಾಡಿನಲ್ಲಿ ಅವರು ಸಿಕ್ಕಾಕ್ಕೊಂಡಿಲ್ಲ. ಮತ್ತು ಇನ್ನೊಂದು 10-12% ಜನರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳ್ತಾ ಇದ್ದಾರೆ. 2045ರಿಂದ 2055 ನಡುವೆ ಹೀಗಾಗುತ್ತೆ ಅಂತ ಹೇಳಿ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಇದು ನ್ಯೂಸಲ್ಲಿ ಬರ್ತಾ ಇಲ್ಲ ಅಷ್ಟೇ. ಇದುವೇ ಹೀಗೆ ಇಷ್ಟೇ ಪ್ರಮಾಣದಲ್ಲಿ ಅಂತಲ್ಲ, ಆದರೆ ಆ ದಿಕ್ಕಿನಲ್ಲಿ ನಾವು ಹೋಗ್ತಾ ಇದ್ದೀವಿ. 2045ಕ್ಕೆ 25% ಜಗತ್ತಿನ ಜನಸಂಖ್ಯೆ ಆತ್ಮಹತ್ಯೆ ಮಾಡಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಂತಹ ಇವತ್ತಿನ ದಿನದಲ್ಲಿ ನಾನು ಆತ್ಮಹತ್ಯೆ ಬಗ್ಗೆ ಏಕೆ ಮಾತಾಡ್ತಾ ಇದ್ದೀನಿ ಅಂದರೆ, ಆ ಒಂದು ವಿಷಯ ಆಗಬಾರದು. ಜೀವನ ಅನ್ನೋದನ್ನು ನಾವು ಮತ್ತೆ ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ, ಆದ್ದರಿಂದ ಅದನ್ನು ಕೊನೆಗೊಳಿಸೋ ಹಕ್ಕು ಕೂಡ ನಮಗಿಲ್ಲ. ಆದರೆ ನಿಮ್ಮ ಮನಸ್ಸು ನಿಮ್ಮ ವಿರುದ್ಧವಾಗಿಯೇ ತಿರುಗಿಬಿಟ್ರೆ ಆಗ ನೀವು ನೋಡ್ತೀರಿ ಸಾವೇ ಜೀವನಕ್ಕಿಂತ ಒಳ್ಳೆಯದು ಅಂತ ಅನಿಸುತ್ತೆ. ಮನಸ್ಸಿನ ಸ್ವಭಾವವೇ ಹಾಗೆ. ಮಹಾದೇವಾಯ ನಮಃ, ಮಹಾದೇವಾಯ ನಮಃ, ಮಹಾದೇವ